ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕರೆಕ್ಟ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಗೈಸ್ ಬುಕ್ನ ಬುಕ್ ಮಾಡಿದ್ದೆ, ಯಾವುದು ಹೇಳಿ ಹೋಗೋ ಕಾರಣ ನಾವೆಲ್ ಬುಕ್ ಮಾಡಿದ್ದೆ ಗೈಸ್. ಅದನ್ನು ಬಂದಿತ್ತು ಇಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಮನುಷ್ಯ ಇಬ್ಬರು ಬಂದಿದ್ದು. ಎಲ್ಲ ಕಡೆ ಇದ್ರದ್ದು ರಿವ್ಯೂ ನೋಡಿದ್ದೀನಿ, ಎಲ್ಲ ಚೆನ್ನಾಗಿದೆ ಅಂತ ಹಾಕೋರು. ಮತ್ತು ಇದ್ರದ್ದು ಎರಡೆರಡು ಲೈನ್ಗಳು ಹಾಕೋರು, ಅದೆಲ್ಲ ತುಂಬ ಇಷ್ಟ ಆಗೋದು ಅಂತ ಅಂದ್ಬಿಟ್ಟು ಬುಕ್ ಮಾಡಿದ್ದೀನಿ. ಓದಬೇಕು. ID ಕೇಳ್ತಾರೆ ಅಂದ್ಕೊಂಡು ಕೇಳಿಲ್ಲ. ಕೇಳಿದ್ರೆ ಏನು ಅಂದ್ಕೊಂಡಿದ್ದೆ ಗೊತ್ತಾ ಗೈಸ್, ಇದನ್ನು ಕ್ಯಾಂಪಸ್ಸಿಂದ ಹೊರಗಡೆ ಹೋಗೋದನ್ನು ಫೋಟೋ ತೊಗೊಂಡಿದ್ದೆ ನೋಡಿ. ಇವಾಗ ತಾನೇ ಹೊರಗಡೆ ಹೋಗಿದ್ದೀನಿ, ಮತ್ತೆ ಒಳಗಡೆ ಬರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಅವ್ರು ಫೋಟೋ ತೊಗೊಂಡು ಹೋಗಿದ್ದೆ. ಬಟ್ ಕೇಳಲೇ ಇಲ್ಲ ಅವರು. ಕೇಳಬೇಕಿತ್ತು. ಕೇಳಿದ್ರೆ ಈ ಹುಡುಗಿದು ಹಾಸ್ಟೆಲ್ಲು ಇಲ್ಲೇ ಇರೋದು ನಾವು ಅಂತ ಪ್ರೂಫ್ ಕೊಡ್ತಾ ಇದ್ದೆ. ಇದನ್ನ ರಿಮೂವ್ ಮಾಡಿ ತೆಗಿತಾ ಇದ್ದೀನಿ. ಓದೋ ಇಂಟ್ರೆಸ್ಟ್ ಅಲ್ಲ, ತುಂಬ ಇಷ್ಟಪಟ್ಟು ತಗೊಂಡಿರೋದು ಇದು. ಆನ್ಲೈನಲ್ಲಿ ಬುಕ್ ಮಾಡಿದ್ದು. ಎಷ್ಟು ಗೊತ್ತಾ ಪ್ರೈಸ್ ಬಂದು 372. ಇನ್ನೂ ಮನುಷ್ಯ ಇಷ್ಟೊತ್ತವರೆಗೂ ತಕ್ಕೋಬೇಕಿದ್ದು. ನಂತರ ಗಲೀಜಾಗಿ ಯಾರು ರಿಮೂವ್ ಮಾಡಲ್ಲ ಅನ್ಸುತ್ತೆ. ಪೆನ್ ಕೊಡಲಿ. ಬುಕ್ಸ್ ಮೇಲೆ ನೋಡಿದ್ರೆ ಖುಷಿ. ಮನುಷ್ಯ ಇದು ನಿಂಗೆ ನೆನ್ಪಾಯ್ತಾ? ನಿಂಗೆ ಏನಾದ್ರೂ ಇದು ಕೊಟ್ಟರೆ ಟಪ್ ಅನ್ನಿಸ್ತಾ ಇದ್ದು. ಒಂದು ಟಪ್ ಅನ್ಸಕ್ ಕೊಟ್ಟೇ ಇಲ್ಲ, ಎಲ್ಲ ಟಪ್ ಅನ್ಸ್ಬಿಟ್ಟಿದ್ದಾರೆ. ಇದನ್ನ ಇವಾಗೆ ಓದಕ್ ಸ್ಟಾರ್ಟ್ ಮಾಡಲ್ಲ ಗೈಸ್. ಓದಕ್ ಸ್ಟಾರ್ಟ್ ಮಾಡಿದ್ರೆ ಏನೋ ಈ ಸಲ ಎಕ್ಸಾಮ್ ಗೋವಿಂದ ಅಷ್ಟೇ. ಇವಾಗ ಓದಕ್ ಸ್ಟಾರ್ಟ್ ಮಾಡಲ್ಲ, ಬಟ್ ಓದ್ತೀನಿ. ಹಲೋ ಗೈಸ್, ಇವಾಗಲ್ಲ ಮಧ್ಯಾಹ್ನನೇ ಬಂದೆ. ಒಂದ್ ರೌಂಡ್ ಎಲ್ಲ ಮಲ್ಕೊಂಡು ಎದ್ದಿದ್ದೀನಿ. ಇವಾಗ ನಮ್ಮಪ್ಪ ಬಂದ್ಬಿಟ್ಟು ಇದನ್ನ ತಗೊಂಡ್ ಕೊಟ್ರು, ಗೋಲ್ಗುಪ್ಪ ತಗೊಂಡ್ ಕೊಟ್ರು. ಅದನ್ನ ಇಲ್ಲೇ ಇಟ್ಟಿದ್ದೀನಿ. ಅವರು ಮೇ ಬಿ ತಿನ್ನೋಕ್ ಹೋಗಿದ್ರೇನೋ, ಹಂಗೆ ತಗೊಂಬಂದು ಕೊಟ್ಟಿದ್ದಾರೆ. ಎಲ್ಲ ರೆಡಿಮೇಡ್ ಇದೆ. ಪೂರಿ ಆ್ಯಂಡ್ ಇಲ್ಲಿ ನೋಡಿ, ಅದಕ್ಕೆ ಕ್ಯಾರೆಟ್, ಆನಿಯನ್ ಆ್ಯಂಡ್ ಏನಂತಾರಪ್ಪ ಇದನ್ನ, ಅಮ್ಮ ಇದೇನು ಮರ್ತೆ ಹೋಗ್ಬಿಟ್ಟಿದ್ದೀನಿ ನಾನು, ಏನು ಅಂತ, ಬಟಾಣಿ. ಆಮೇಲೆ ಇದು ಪಾನಿ ಆ್ಯಂಡ್ ಅದಕ್ಕೆ ಮಸಾಲ ಫುಲ್ ಎಲ್ಲ ರೆಡಿಮೇಡ್ ಇದೆ. ಬಟ್ ನಾನು ತಿಂತಾ ಇಲ್ಲ, ಬಿಕಾಸ್ ಇವತ್ತಿಂದ ಫುಲ್ ಸ್ಟ್ರಿಕ್ಟ್ ಆಗಿ ಏನೇ ಆದರೂ ಸ್ಟ್ರಿಕ್ಟ್ ಆಗಿ ಡಯಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಡಯಟ್ ಅಂದ್ರೆ ತಿಂದೇ ಇರೋದಲ್ಲ, ಹೆಲ್ದಿ ಫುಡ್ ತಿನ್ನೋದಷ್ಟೆ. ಹಾಗಾಗಿ ನಾನು ತಿಂತಾ ಇಲ್ಲ, ಹಂಗೆ ಎತ್ತಿಟ್ಬಿಡ್ತೀನಿ ಗೈಸ್. ನಾನು ಇದ್ರೆಲ್ಲ ಲೈಕ್ ಕಂಟ್ರೋಲ್ ಮಾಡ್ತೀನಿ, ಬಿಕಾಸ್ ನಾನು ಅಷ್ಟು ಫ್ಯಾನ್ ಅಲ್ಲ. ಗೋಲ್ಗಪ್ಪ, ಪಾನಿಪುರಿ ಅದಕ್ಕೆಲ್ಲ ಅಷ್ಟು ಫ್ಯಾನ್ ಅಲ್ಲ. ಕಂಟ್ರೋಲ್ ಮಾಡ್ತೀನಿ, ಅದೆಲ್ಲ ಏನು ಮ್ಯಾಟರ್ ಆಗೋದಿಲ್ಲ. ಬಟ್ ರೈಸ್ನ ತುಂಬಾ ಕಂಟ್ರೋಲ್ ಮಾಡ್ತೀನಿ. ಒಂದ್ಸಲ ಏನಾದ್ರೂ ಅದು ಜಾಸ್ತಿ ತಿನ್ನೋದು ರೂಢಿ ಮಾಡ್ಕೊಬಿಟ್ಟೆ ಅಂತಂದ್ರೆ ರೈಸ್ನ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ. ತಿನ್ನೋದು ಸ್ವಲ್ಪನೇ, ಬಟ್ ತುಂಬಾ ಸಲ ತಿಂತೀನಿ ಕಷ್ಟ ರೈಸ್ನ. ಬಟ್ ಅದನ್ನ ಕಂಟ್ರೋಲ್ ಮಾಡಿದ್ರೆ ಇನ್ನೆಲ್ಲ ಓಕೆ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು, ಮುಖ ಕೈಕಾಲು ತೊಳಿಬೇಕು. ಎಲ್ಲಾರು ಬಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಮಲ್ಕೊಂಡ್ರೆ ನಂದೆಲ್ಲ ಉಲ್ಟಾ ಎಲ್ಲ ಏನ್ ಮಾಡ್ತಾರೆ ಅದ್ರ ರಿವರ್ಸ್. ನಾನು ಇವಾಗ ಮಲ್ಕೊಂಡಿದ್ದೀನಿ, ಫ್ರೆಶ್ ಅಪ್ ಆಗ್ಬೇಕು. ಅಂಡ್ ನಾನು ಓದೋ ಅಂತ ಜಾಗನ ಹೆಂಗ್ ಇಟ್ಕೊಂಡಿದ್ದೀನಿ ಅಂತ ಅಂದ್ರೆ ನೋಡಿ ಗೈಸ್, ಚಾಪೆ ಮೇಲೆ ಓದ್ಕೋತೀನಿ. ಬಿಕಾಸ್ ಹಾಸಿಗೆ ಮೇಲೆ ಓದ್ಕೊಂಡ್ರೆ ನಿದ್ದೆ ಬಂದ್ಬಿಡುತ್ತೆ ನನಗೆ. ಓದ್ಕೊಳಕ್ಕಿಂತ ಎದೊಳ್ತೀನಿ, ಸ್ವಲ್ಪ ಓದ್ತೀನಿ ಅಷ್ಟೇ, ನಿದ್ದೆ ಫುಲ್ಲು. ಅದಕ್ಕೆ ಇಲ್ಲಿ ಓದ್ಕೊಳ್ಳಿ ನಾನು ತಿಳ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಏರ್ಬಡ್ಸ್ ಹಾಕೊಂಡು
ಬಂದಾಗಿಂದ ಸ್ವಲ್ಪ ಹೊತ್ತು ಇದು ಹೇಳಿ ಹೋಗೋ ಕಾರಣ ಬುಕ್ ತಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನ ಸ್ವಲ್ಪ ಓದಿದೆ. ಒಂಥರ ಈ ಬುಕ್ಸ್ ಎಲ್ಲ ಓದೋದು ಫುಲ್ಲು ಅಡಿಕ್ಷನ್ ಗೈಸ್, ಬೇರೆ ಏನು ಓದ್ಬೇಕಂತಾನೆ ಅನ್ಸಲ್ಲ. ಒಂದು 16 pages ಕಂಪ್ಲೀಟ್ ಮಾಡಿದೆ, ಫುಲ್ ಸಕ್ಕತ್ತಾಗೈತೆ ಸ್ಟೋರಿ. ಅದನ್ನ ಓದೋದನ್ನ ಕಂಟ್ರೋಲ್ ಮಾಡಬೇಕು ಸ್ವಲ್ಪ ಎಕ್ಸಾಮ್ ಮುಗಿಯೋವರೆಗೂ. ಅದಾದ್ಮೇಲೆ ಫುಲ್ ಫ್ರೀ ಇರ್ತೀನಲ್ಲ, ಓದ್ಕೋಬಹುದು. ಆ್ಯಂಡ್ ಇವಾಗ ಫ್ರೆಶ್ ಅಪ್ ಆಗುವ ಸಮಯ. ಫೇಸ್ ವಾಶ್ಗಿಂತ ಮುಂಚೆ ಸ್ವಲ್ಪ ಈ ಐಲೈನರ್ ಮತ್ತೆ ಕಾಜಲ್ ಮತ್ತೆ ಲಿಪ್ಸ್ಟಿಕ್ನ ರಿಮೂವ್ ಮಾಡ್ಬಿಡೋಣ. ಆಮೇಲೆ ಫೇಸ್ ವಾಶ್ ಮಾಡಿದ್ರೆ ಓಕೆ ಚೆನ್ನಾಗಿರುತ್ತೆ. ಅದಕ್ಕಿಂತ ಮುಂಚೆ ನನ್ನ ಹೇರ್ಸ್ಗೆ ಒಂದು ಕ್ಲಿಪ್ ಹಾಕಬೇಕು. ಎಲ್ಲೆಲ್ಲಿ ಏನೇನು ಇಟ್ಟಿರ್ತೀನಿ ಅಂತ ಗೊತ್ತಾಗಲ್ಲ ಗೈಸ್, ಇಟ್ಟಿರ್ತೀನಿ ಅಷ್ಟೇ ಗೊತ್ತು. ನನ್ನ ತಂಗಿ ಇಲ್ಲ ಅಂತಂದ್ರೆ ಇದೊಂದು ಪ್ರಾಬ್ಲಮ್ ಗೈಸ್, ಯಾರು ಕ್ಯಾಮ್ರಾ ಇಟ್ಕೊಳ್ಳೋರು ಇರಲ್ಲ, ಇನ್ನೇನೇನೋ ಕಷ್ಟಪಡಬೇಕಾಗುತ್ತೆ. ಇದು ಬೆಳಕಿಗೆ ನನಗೆ ಈ ಲೈಟ್ಸ್ ನನಗೆ ಕಣ್ಣಿಗೆ ಬೀಳ್ತಾ ಇರೋದಕ್ಕೆ ಏನಂತಾನೆ ಕಾಣ್ತಾ ಇಲ್ಲ. ಇದು ಲಿಪ್ಸ್ಟಿಕ್ ರಿಮೂವರ್, ಇದು ಐ ಮೇಕಪ್ ರಿಮೂವರ್. ಫಸ್ಟು ನನ್ನ ಐ ಮೇಕಪ್ನ ರಿಮೂವ್ ಮಾಡುವ. ಏನು ಮೇಕಪ್ ಮಾಡಿಲ್ಲ ಗೈಸ್, ಇದನ್ನ ಹಚ್ಚಿದ್ದೀನಲ್ಲ, ಕಾಜಲ್ ಹಚ್ಚಿದ್ದೀನಲ್ಲ ಅದಷ್ಟೇ. ಇದು ನೋಡಿ, ಇದು ಫಸ್ಟು ಐ ಮೇಕಪ್. ಇದು ನೋಡಿ ಕೂಲಾಗಿ ಇಟ್ಟಿರುವಂತ ಪ್ಲೇಸಲ್ಲಿ ಇಟ್ಟಿರೋದಕ್ಕೆ ಅದರಲ್ಲಿ ನೀರ್ ತರ ಹಂಗೆ ಇದೆ, ಕೂಲ್ ಆಗಿದೆ. ಇಲ್ಲ ಅಂತಂದ್ರೆ ಫುಲ್ ಎಲ್ಲ ಏನ್ ಹೇಳ್ತಾರೆ ಅದಕ್ಕೆ, ಎವಾಪರೇಟ್ ಆಗ್ಬಿಟ್ಟಿರೋದು. ಬಿಸಿಲು ಟೈಪಲ್ಲಿ ಬಿಸಿಲಿಗೆ ಇಟ್ಟರೆ ಅಥವಾ ಬಿಸಿಲು ಟೈಮಲ್ಲಿ ಅದು ಹೊರಗಡೆ ಇಟ್ಟರೆ ಹಾಟ್ ಇರುವಂತ ಪ್ಲೇಸಸ್ಗೆ ಅದು ಎವಾಪರೇಟ್ ಆಗ್ಬಿಡುತ್ತೆ. ಕಣ್ಣೆಲ್ಲ ಎಷ್ಟು ತಣ್ಣಗಾಗ್ತದೆ ಗೊತ್ತಾ. ಫ್ರಿಡ್ಜಲ್ಲಿ ಬೇರೆ ಇಟ್ಟಿದ್ನ ನಾನು, ನನಗೆ ಕೂಲ್ ಇರ್ಬೇಕಾದ್ರು ಅಂತ ಪ್ಲೇಸ್ ಯಾವ್ದು ಅಂತ ಗೊತ್ತಾಗಿಲ್ಲ, ಅದಕ್ಕೆ ತಗೊಂಡೋಗಿ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ. ಇಷ್ಟೊಂದು ಕಾಜಲ್ ಹಾಕ್ಬಿಟ್ಟಿದ್ನ. ಎಸ್, ಇವಾಗ ಲಿಪ್ಸ್ಟಿಕ್ ರಿಮೂವ್ ಮಾಡುವ. ಇದೇನಿಲ್ಲ, ಯಾವ್ದಕ್ಕಾದ್ರೂ ಯೂಸ್ ಮಾಡ್ಬೋದು, ಜಸ್ಟ್ ಕೊಟ್ಟಿರ್ತಾರೆ ಅಷ್ಟೇ ಅವರು. ನೀಟಾಗಿ ರಿಮೂವ್ ಆಗ್ತಿದೆ ಗೈಸ್. ನನಗೆ ಇದು ಲಿಪ್ಟು ಮತ್ತೆ ಇದು ಎರಡು ಯಾಕೆ ಯೂಸ್ ಆಗುತ್ತೆ ನೀಟಾಗಿ ಅಂತಂದ್ರೆ, ನಂದು ಸ್ವಲ್ಪ ಡ್ರೈ ಲಿಪ್ ಇರೋದ್ರಿಂದ ಹಂಗೆ ಕುತ್ಕೋಬಿಡುತ್ತೆ. ನಾನು ಎಷ್ಟೇ ಅದನ್ನ ಲಿಪ್ ಬಾಮ್ ಯೂಸ್ ಮಾಡಿದ್ರು ಅದು ಹಂಗೆ ಕುತ್ಕೋಬಿಡುತ್ತೆ, ಹಂಗಾಗಿ ನನಗೆ ಇದು ಯೂಸ್ ಆಗುತ್ತೆ. ಇನ್ನು ಬೇರೆ ಎಲ್ಲ ಮೇಕಪ್ ರಿಮೂವರ್ ಎಲ್ಲ ಯೂಸ್ ಮಾಡಲ್ಲ, ಬಿಕಾಸ್ ನಾನು ಮೇಕಪ್ ಯೂಸ್ ಮಾಡಲ್ಲ, ಹಾಗಾಗಿ ಫೀಲ್ ಗೈಸ್. ಅಟ್ಲೀಸ್ಟ್ ಮಾರ್ನಿಂಗ್ ಈವ್ನಿಂಗ್ ಆದರೂ ಫೇಸ್ ವಾಶ್ ಮಾಡಬೇಕು, ಬಿಕಾಸ್ ಬೆಳಗ್ಗೆ ಹೆಂಗಿದ್ರು ಕಾಲೇಜ್ಗೆ ಹೋಗ್ತೀನಿ, ಫೇಸ್ ವಾಶ್ ಮಾಡ್ತೀವಿ. ಆ್ಯಂಡ್ ಬಂದು ಅದರಲ್ಲಿ ಲೈಕ್ ಓಡಾಡಿರ್ತೀನಲ್ಲ, ಅದ್ರದ್ದು ಡಸ್ಟು ಮತ್ತು ಸ್ಕಿನ್ ಟ್ಯಾನ್ ಆಗಿರುತ್ತೆ, ಅದೆಲ್ಲ ರಿಮೂವ್ ಆಗಬೇಕು ಅಂತಂದರೆ ಫೇಸ್ ವಾಶ್ ಮಾಡಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು. ಆ್ಯಂಡ್ ನಾನು ಫೇಸ್ಗೆ ಸೋಪ್ ಯೂಸ್ ಮಾಡಲ್ಲ ಗೈಸ್, ನಾನು ಕಡಲೆ ಹಿಟ್ಟಲ್ಲಿ ಫೇಸ್ ವಾಶ್ ಮಾಡ್ತೀನಿ. ಇನ್ನೇನಿದೆ, ನಂದು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀನಿ. ಈವ್ನಿಂಗ್ ಎಲ್ಲ ಸನ್ಸ್ಕ್ರೀನ್ ಅಪ್ಲೈ ಮಾಡಲ್ಲ, ಬಿಕಾಸ್ ಸನ್ಸ್ಕ್ರೀನ್ ಕಾಸ್ಟ್ಲಿ, ಅದಕ್ಕೆ. ಇದು ಸ್ಮೆಲ್ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ. ಅಂಡ್ ಕೈಗೆ ಈ ಮಾಯ್ಶ್ಚರೈಸರ್ ಅಪ್ಲೈ ಮಾಡಲ್ಲ, ಇದು ವ್ಯಾಸ್ಲಿನ್ ಬರುತ್ತೆ ಗೊತ್ತಾ, ಯೆಲ್ಲೋ ಕಲರ್ದು ಒಂದು ಟ್ಯೂಬ್ ತರ, ಅದನ್ನ ಯೂಸ್ ಮಾಡ್ತೀನಿ ನಾನು. ಅದನ್ನ ನಿಮ್ಮ ಕೈ ಕಾಲಿಗೆ ಎಲ್ಲ ಆ ಮಾಯ್ಶ್ಚರೈಸರ್ ಯೂಸ್ ಮಾಡಿ, ಬೇಕಾದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ನಾನು ಅದೇ ಯೂಸ್ ಮಾಡೋದು, ಹಾಗಾಗಿ ಸಜೆಸ್ಟ್ ಮಾಡಿದೆ ಅಷ್ಟೇ. ಬೇರೆದ್ರ ಬಗ್ಗೆ ಗೊತ್ತಿಲ್ಲ, ನಾನು ಏನು ಯೂಸ್ ಮಾಡ್ತೀನಿ ಅದ್ರ ಬಗ್ಗೆ ಅಷ್ಟೇ ಹೇಳ್ತೀನಿ. ಆಗ ನಂದು ಈ ಪಿಂಪಲ್ ಮಾರ್ಕ್ಸ್ ಎಲ್ಲ ಕಡಿಮೆ ಆಗಿದೆ ಗೈಸ್. ಮುಂಚೆ ತುಂಬಾ ಜಾಸ್ತಿ ಇತ್ತು,
ಇವಾಗ ನಾನು ಏನ್ ಪಿಂಪಲ್ ಆದ್ರೂ ಅದನ್ನ ಟಚ್ ಮಾಡಲ್ಲ, ಹಂಗಾಗಿ ಕಡಿಮೆ ಆಗಿದೆ.